ಪಾಸ್ ಆಗಿಯ ಇದ್ರಾಗ ನೋಡ್ರಿ, ಮಕ್ಕಳು ಪಾಸ್ ಆಗ್ಯಾರ ಅಂತಂದ ನಾ ಅಲ್ಲಿ ಮೆರವಣಿಗೆ ಇಟ್ಕೊಂಡಿನಿ, ಇಲ್ಲಿ ಉರುಳಿಗೆ ಶುರು ಆಗೈತಿ. ಯಾರು ನಂಬೋದು ಯಾರು ಇವ ಅವ್ರ ತಮ್ಮ ಅಂದ್ರೆ ಇವ ಹೆಸರು ತಗೊಂಡ ಮರ ಹೆಸರು ಅವ ಅಂದ್ರೆ ಅವನೇ ಅವನ್ ತಮ್ಮ ಹೋದ್ರಿವ ಎಲ್ಲ ನೀನು ಹೆರ್ರದ ಅವಳ ಅದಕ್ಕೆ ಸಮಾಧಾನ ಆಡ ಹಗಲ ನಡು ದೇವಸ್ಥಾನದಾಗ ಬಲಾತ್ಕಾರ ಮಾಡಕೊಂಡ್ರನ ಅದನ್ನ ನೋಡಿನು ನಾನು ಸಮಾಧಾನ. ಅವ್ರಿದಾರಲ್ಲ, ಅವರು ನನ್ನನ್ನ ತುಂಬಾ ತುಂಬಾ ಪ್ರೀತಿಸ್ತಾ ಇದ್ದಾರೆ. ನಾನು ಕೂಡ ಅವ್ರನ್ನ ತುಂಬಾ 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 ಪ್ರೀತಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲಪ್ಪ, ನಾನು ಅವ್ರನ್ನೇ ಮದುವೆ ಆಗ್ತೀನಿ ಅಂತ ಮನಸಾರೆ ಒಪ್ಪಿ ವಚನ ಕೂಡ ಕೊಟ್ಟಿದ್ದೀನಿ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ನನ್ನೊಮ್ಮೆ ನೋಡೆ ನನ್ನ ಶ್ವೇತ, ನಿನ್ನ ನಗುವೆ ನನಗೆ ಸಂಗೀತ. ನೋಡ್ರ ಏನು ಹುಡುಗಿಗೆ ಬಿಟ್ಟಿಲ್ಲ, ಕೈ ಕಾಣಿತ್ತಲ್ಲ ಶೆಟ್ರೆ, ಅಲ್ಲಿ ಇರಂಗಿಲ್ಲ ನೀ ನೋಡಂತೆ ಒಳಗಿಂದೊಳಗೆ ವಚನಾಮೃತಗಳು ನೋಡ್ದಾವ. ನೀ ಅಂದ್ರ ಕೊಟ್ಟಿದ್ಯಾ ನನಗೆ ವಚನ? ವಚನ ಕೊಟ್ಟಾಳಂತ ವಚನ. ಏನ್ ನೋಡಿ ವಚನ ಕೊಟ್ಟಿ ಇವಂಗ? ಶನಿವಾರ ಸಂತ್ಯಾಗ ಈಳಿಗೆ ಮಾರಾಮ ಇದ್ದಂಗ ಅದಾನ. ನೀಂದ ಹೇಳಿದ್ದ ಏನ್ ನೋಡಿ ವಚನ ನಿನಗೆ ಕೊಟ್ಟಾಳಿಲ್ಲಕ್ಕೆ? ಮತ್ ನಿನಗೆ ಹೇಳಿದ್ದು ಹುಚ್ಚರಿ ಬಾಯ್ನ. ನಾನಾಗಿ ಅವಳು ಬಲಾತ್ಕಾರ ಮಾಡಕ್ ಹೋಗಿಲ್ಲ. ಅವಳು ನನಗೆ ಒಲಿದ ಬಂದ ಹೆಣ್ಣು. ಮೇಲಾಗಿ ಅವಳು ಮೆಚ್ಯೂರ್. ಅವಳ ಜೀವನದ ಬಗ್ಗೆ ಅವಳಿಗೆ ಸಂಪೂರ್ಣ ಹಕ್ಕಿದೆ. ಇದಕ್ಕೆ ಕಾನೂನೇ ಅಡ್ಡಿ ಬರುವುದಿಲ್ಲ. ಇದರಲ್ಲಿ ನಿಮ್ಮ ಹೋತಿನ ಹಿಡಿತನ ನನಗೆ ಬೇಕಾಗಿಲ್ಲ. ಕಸಬರಿದ್ದು ಕಸಬರಿಗೆ ನನ್ನ ಮಸಡೆ ಬಾಡಿ ನೋಡು ಸೊಣ ಬಳದ ಮಾಡ. ಏನ್ ನಡೆಸಿ ಊರಾಗ? ಈ ಊರಾಗ ಏನೋ ನಡ್ಸಿಲ್ಲ, ಬೇರೆ ಊರಾಗ ನಡೆಸಿ. ತಾವ್ ಎಷ್ಟು ಚಂದ ಅಂತ ಅನ್ನಕ್ಕೆ ಹಂಗ ಮಾಡ್ಯಾಳ ನನಗೆ. ಅವರು ಇವರು ಏ ಬಾರೋ ಏ ಬಾರೋ. ಒಂದು ಬಿಟ್ಟು ನಮ್ಮಪ್ಪ 3 ದಿನ ಎತ್ತಿರ್ಲಬಾರ್ದು.
ಮಳ್ಳ ಮಳ್ಳ ಹೊಡ್ಕೋತಾನ ಹಂಗೆ ಹೊಡ್ಕೋಬೇಡ. ಯಾಕೆ? ದುರ್ಯೋಧನ ಒಂದ ಸಲ ಹೊಡ್ಕೊಂಡಲ್ಲಿ ಸಾತ. ದುರ್ಯೋಧನ ಸಾವು ಅಲ್ಲಿತ್ತು, ಅವ್ನು ನೋಡ್ಕೊಂಡು ಸತ್ತ. ನಿಂದು ಅಲ್ಲೇ ಐತಿ, ನಂದಲ್ಲಿಲ್ಲ. ನನ್ನ ಕಡೆ ಇಲ್ಲಪ್ಪ. ನಿಮ್ಮ ಮೇಲೆ ಮೇಲೆ ಬಂದು ಅಂದ್ರು ನಾ ಕಾಣ್ತೀನಿ ಇಲ್ಲ ಅದ್ರಾಗ ಅಂತದ್ದು ಏನು ಕುಸ್ತಿ ಆಡೋರು ಅಲ್ಲೇ ಹೊಡ್ಕೊಳ್ಳೋದು. ನೀ ಗಂಡು ಸರ ಹೌದು. ಹಂಗಂದ್ರೆ ಏನ್ರಿ ಈಗ ಅವ್ರೆ? ನಿಮ್ ಜೊತೆ ಸೇರ್ಕೊಂಡ್ಮೇಲೆ ಅದ್ರ ಅರ್ಥನೇ ನಾನು ಮರ್ತು ಬಿಟ್ಟಿದ್ದೀನಿ. ನಿನಗೆ ಕೇಳಿ ನೋಡ್ ನೀವೇ ಹೇಳಿದ್ ನೋಡ್ರಿ ನಾವು. ನಿತ್ಯ ಹೊಡ್ಕೋ. ಹಂಗ ಹಂಗ ಏನ್ ರಾತನ ಏನಾಗಲ್ಲ ಅಲ್ಲೇ ಬಿಡು 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 ಅಸಹ್ಯ ಬಿಡು. ರೇ ಶೆಟ್ರ, ಏನ್ ಮಾಡಿದ್ರಿ? ಪಡ್ಕೊಂಡೆ ಹಂಗ ನೀವು ಹಂಗೆ ಹೊಡ್ಕೊಂಡ್ರ ಹಿಂಗೆ ಹೊಡ್ಕೊಂಡ್ರಿ ಈಗ ಅವನ ಕೈ ನನ್ನ ಕೈ, ನನ್ನ ತೊಡಿ, ನನ್ನ ಮಾತು. ಹೌದಾ? ಏ ಬಾರೋ, ಹಾಗೆ ಹೋಗಿ. ಏ ಬಾರ, ಏ ಬಾರೋ, ಏ ಬಾರೋ, ಇಲ್ಲಿ ಬಾರು. ಏ ಇಲ್ಲಿ ಬಾರೋ. ಏ ಪುಸ್ತಕ ಆಗಲ್ಲ ಹೇಳ್ರಿ. ಅವ ಅಲ್ಲೇ ಇಲ್ಲಿ ಬಾರು, ಇವ್ನು ನಾ ಇಲ್ಲೇ ಇಲ್ಲಿ ಬಾರು. ಅವನು ಬೀಳವಲ್ಲ. ಬೀಳಲ್ಲ, ಅದು ಕೆಡಬೇಕು ಅವನ್ನ. ಸುಮ್ಮನೆ ಈ ಕಡೆ ಬರ್ಬೇಡ, ಆ ಕಡೆ ಹೋಗು. ಒಂದು 50 ರೂಪಾಯಿ ಕೊಡ್ತೀನಿ ಬೀಳು. 75 ರೂಪಾಯಿ ಕೊಡ್ತೀನಿ ಬಿಡಿ. 75 ಏ, ನಮ್ ಕಡೆ ಮಾಡ್ಬೇಡ, ಬೀಳು. 75 ತೊಗೊಂಡು ಏನ್ ಮಾಡೋದು? ಅದು ಇಲ್ಲಿ ಯಾರು ನನ್ನ ಕಡೆ ಯಾರಿಲ್ಲ, ಹೌದಿಲ್ಲ? ಎಲ್ಲಾರು ನಿನ್ನವನು ನೀನ ಹಂಚಿದ್ದಿದ. ಸತ್ತು ನಮ್ಮ ಮಾವ ಸತ್ತು. ಏ ಇದ್ರಾವಾಗ ಒಂದ್ 5 ವರ್ಷ ಮಾಡ್ಬೇಕು ಮಾಡಿ. ನಿಮಗೆ ಹೊಡೆದಿದ್ದ ಅವನು ಇಟ್ಕೊಳ್ರಿ. ನೀ ಯಾಕೆ ಇಲ್ಲಿ ನಿಂತಿ? ಮತ್ ನಾ ಎಲ್ಲಿ ನಿಂದಿರ್ಬೇಕು? ಅದನ್ನು ನನ್ನ ಕೇಳು. ನೋಡು ಅಂತ ನನ್ನ ಮೇಲೆ ನನ್ನ ಕಿಡ್ನಿ ಹೊಡೆದಿಲ್ಲ ನೀ ಬದುಕ್ರಿ ನಾನು ತಮ್ಮ ಊರಾಗ ಬದುಕ್ತಿವಲ್ಲ. JCB ಹಚ್ತೀನಿ ನಿಮ್ಮ ಮನೆಗೆ. ನಮ್ಮ ಮನೆಗೆ JCB. ಕರೆಕ್ಟ್ ಆಧಾರ್ ಕಾರ್ಡ್ ಅಡ್ರೆಸ್ ಕೊಡು. ಏನು ನಿಮ್ಮ ಮನೆಗೆ JCB ಹಚ್ಚಿಸ್ತೀನಿ. ಬದುಕ್ರಿ ಊರಾಗ. ನಿಮ್ಮವ್ರು ಹೋಗ್ಬಿಡ್ರಿ ನೀವು ಅಲ್ಲೇ. ಏ ಶಟ್ರ, ಆ ಮಾತೆ ಈ ಮಾತೆ ತುಂಬಿದ ಜನಸಮೂಹದಲ್ಲಿ, ಈ ದೇವಸ್ಥಾನದಲ್ಲಿ, ದೇವರ ಎದುರಿನಲ್ಲಿ ಆಶ್ರಯಕ್ಕೆ ಅವರ ಹೆತ್ತ ತಂದೆ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಮದುವೆ ಆದ್ರೆ ಅದು ಮಾಡ್ತೀನಿ ಮಾತ್ರ, ಇಲ್ದಿದ್ರೆ ಆ ಜನ್ಮ ಪರ್ಯಂತ ಬ್ರಹ್ಮಚಾರ್ಯಗಳು ಬಿಡ್ತೀನಿ. ಬಾ ಮತ್ತೆ ಹೋಗೋಣ. ಹೋದ್ರು ಹೋದ್ರು. ನಿಂದು ಇಲ್ಲೇ ಆಯ್ತು. ರವಿ ಹೋದ ನನಗ್ ಬೇಕು. ಕುದುರು ಕುದುರು ಮತ್ತೆ ಕೇಳ್ತಿ ಕಾಣಲ್ಲ ನೀನು. ಮಾತೈತೆ. ಇದು ನೋಡು, ಸಣ್ಣ ಹುಡುಗರು ಚಾಕ್ಲೇಟ್ ಕಸ್ಕೊಂಡು ಅಪ್ಪ ಹೋದ ಚಾಕ್ಲೇಟ್ ನಿಂದ್ರ ಜೋಡಿ ನಂದು ಹೋಗಿ ಅಯ್ಯ, ಅದು ಹೋದೆ. ನೋಡು ಹಂಗೆ ಕಾಗಿಬೇಡಿ ನೀನು. ಅದು ಹೋಲೆ ನಾವು ಮುಂದೆ ಎಲ್ಲಿ ಸಿಗ್ತಾವ ನೋಡ್ರ. ಏನ್ರಿ ಇದು ಅರ್ಜುನ್ ಜನ್ಯ, ಇದು ದೌರ್ಜನ್ಯ. ಏನಾಯ್ತದೆ? ಏನಾತ ಇಲ್ಲೆಲ್ಲ ಅನ್ನಿ. ಅಲ್ರಿ ಹಾಡಾಗಲ್ಲ ನಮ್ಮ ಹೆಂಡ್ರ ಕೈ ಹಿಡ್ಕೊಂಡು ಎಳ್ಕೊಂಡು ಹೋದ್ರು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಹೋಗ್ಲಿ ಬಿಡ್ರಿ, 5 ನಿಮಿಷ ಬಳ್ಳಿ ಬರ್ತಾರೆ. ನೀ ಅಷ್ಟು ಸಹಜ ತಗೊಂಡಿವ ಜೀವನ. 5 ನಿಮಿಷ ಹೊಳ್ಳಿ
ಹೋಗ್ಯಾನ ಹಿತ ಆಗೈತೆ ಆಕಿಗೆ. ಮುಟ್ಬೇಡ ನೀ ನನ್ನ ಮುಟ್ಬೇಡ, ನನಗೆ ನಿನಗೆ ಸಂಬಂಧ ಇಲ್ಲ, ಮುಗೀತಿ ಇವತ್ತಿಗೆ. ನಾ ಯಾರೋ ನೀ ಯಾರೋ, ನೀವ ನಾವು ಕೇಳಿದ್ನಿ ನಿನಗೆ? ಕೇಳಿದ್ನಿ ಅಡ್ವಾನ್ಸ್ ಹೇಳ್ತಿ ಅಂದ್ರೆ ಏನೋ ಮಾಡಿ ನೀನು ಸಣ್ಣ ಹುಡುಗರಿಗೆ ಹೇಳ್ಕೊಂಡು ಹೋದ್ಬಿಡು ಹೋಗ್ಬಿಡ್ತೀರಿ ರಾಂಡ್ಯಾರ ಹಳೆ ರಾಂಡ್ಯಾರ. ನಿನ್ನ ಮಗಳ ಚೆನ್ನಾಗಿ ಚಕ್ಕೊಂಡೋಗೇನವ ಪುಣ್ಯ ನೀ ಸಿಕ್ಕಿ, ತಪ್ಪಿ ಗೌಡಪ್ಪ ಸಿಕ್ಕಿದ್ರ ಯಾಕೆ ಹೇಳ್ತೀರಾ? ಮುಗ್ದೈತೆ ಬಿಡ್ರಿ. ಏನಂದ್ಯೋ ಗೌಡಪ್ಪ? ಅವ್ರು ಬಂದಾಯ್ತಲ್ಲ, ಇದು ಯಾಕೆ ಹೇಳ್ತೀರಿ? ಮುಗ್ದೋಯ್ತು. ಹಂಗೆ ಹೇಳು, ಮುಗ್ದೈತೆ ಅಂದ್ರೆ ನಾ ಏನ್ ತಿಳ್ಕೊಲಿ? ಬಂದಾಗ ಅಳಬಾರ್ದು, ಹೋದಾಗ ಅಳ್ಬೇಕು. ನಿಮ್ ಇಷ್ಟ. ನಂಗೆ ನೀ ಬ್ಯಾಡ. ಯಾಕ ಕೈ ತುಂಬ ಬಳಿದು ಮೂರ ಉಳದವು. ಮುಂಜಾನೆ ರೊಟ್ಟಿ ಮಾಡೋ ಮುಂದೆ ಹೊಡೆದ ಬಿಡ. ಹಿಂಗ್ ಬಡಿತೇನ್ ರೊಟ್ಟಿ? ಇಲ್ಲ ಹಿಂಗ ಬಿಡುದು. ಅಲ್ಲ ಬಿಳಿ ಕೂದ್ಲಿತ್ತು ಅದು ಇಲ್ಲ. ನನ್ ನೆನಪಿಗೆ ಕಿತ್ಕೊಂಡು ಹೋಗವ. ಏನ್ ನಡೆದತ್ರಿ ಊರಾಗ? ಅದೇ ತಿಳಿವಲ್ರಿ ನನಗೆ. ನಮ್ಮ ಹೆಂಡ್ರು ಕೂದಲ ಕಿತ್ಕೊಂಡು ಹೋದ್ರು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಚಿಂತೆ ಮಾಡ್ಬೇಡ್ರಿ, ಒಂದ್ 5,000 ರೂಪಾಯಿ ಹೋದ್ರೆ ಪರವಾಗಿಲ್ಲ. 4 ಕಾಳುಗಳನ್ನ ಹಚ್ಚಿ ಕೂದಲ ನೋಡ್ಕೊಳ್ಳಿ. ಒಂದು ಕೂದಲಿಗೆ 5,000? 5,000 50,000 ರೂಪಾಯಿ ಹೋಗ್ಲಿ, ನಮಗೆ ಆ ಕೂದಲ ಬೇಕಿಲ್ಲ. ಹಿಂಗ ರೇಟ್ ಏನ್ ಸೇರಿಸಿ ಗೌಡಕ್ಕೆ ಹಾಳು ಮಾಡ್ಕೊಂಡೆಲ್ಲ. ನನಗೆ ಎರಡು ಬೇಕು. 2 ಆಗಲ್ಲ, ಸಿಕ್ಕಿರೋ ಒಂದೇ ಸಿಗೋದು. ಯಾಕ? ನನಗೆ ಎರಡು ಬೇಕು. ಇಲ್ಲ, ಒಂದೇ ಸಿಗೋದು. ನೀವು ಮೂರು ಮೇಂಟೈನ್ ಮಾಡ್ತೀರಿ. ಇದಕ್ಕೆಲ್ಲ ಕಾರಣ ಐತಿ ಅವಳು ನನಗೆ ರವಿ ಅಂದ್ರೆ ತುಂಬಾ ಇಷ್ಟ ಅಪ್ಪ. ನಾನು ಅವ್ರನ್ನೇ ಮದುವೆ ಆಗ್ತೀನಿ. ಅದಕ್ಕೆ ಆಯ್ತು ಇಲ್ಲಿ ಬುದ್ಧಿ ಅಲ್ಲ. ರವಿ ಅಂದ್ರೆ ತುಂಬಾ ಇಷ್ಟನ, ನನಗೂ ಗೌಡ್ರ ಅಂದ್ರೆ ತುಂಬಾ ಇಷ್ಟ. ಹಂಗಂತ ಅವ್ರ ಮದುವೆ ಆಗಲಿ, ಮದುವೆ ಆಗೋದ ಬೇರೆ, ಇಷ್ಟಪಡೋದ ಬೇರೆ. ನೀ ಮದುವೆ ಆಗ್ಬೋದಲ್ಲ, ಒಂದು ಒಳ್ಳೆ ವರ ಆಯ್ತು. ಗೌಡಪ್ಪ ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ. ಏನಾದ್ರಿ ಗೌಡ್ರ? ಏ, ಮಗಳನ್ನ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಿರಲ್ಲ ರೀ. ನಮಗೆ ಮದುವೆ ಅಂದ್ರೆ ಆಗಿ ಬರಲ್ಲ ರೀ. ಹಂಗ ರನ್ನಿಂಗ್ ಇದು ಬೇಡ್ತಿದ್ದೆ ನೀವು. ನಡ್ರಿ ಕೋರ್ಟ್ಗೆ ಹೋಗಿ 4 ಮಂದಿ ಹಳೆ ವಕೀಲರು ಹುಡುಕಾಡೋಣ. ಅವರ ಗುದ್ದಾಡೋದು ಈ ಕೇಸ್. ಏನ್ ಕಳ್ಕೊಂಡಿ ಗೌಡಪ್ಪ? ಇವಾಗ ಏನ್ರಿ ಮಾಡೋದು? ನಡಿ, ಇದು ಕೋರ್ಟಿಗೆ ಹೋಗುದಿತ್ತಲ್ಲ, ಕ್ಯಾನ್ಸಲ್. ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ ಯಾಕ್ರಿ? ಕಂಪ್ಲೇಂಟ್ ಕೊಡು. ಯಾರ ಮೇಲೆ? ರವಿ ಮೇಲೆ. ಏನಿತ್ತ? ಹಾಡು ಹಗಲ ನಡು ದೇವಸ್ಥಾನದಾಗ ನನ್ನ ಮಗಳು ಜಡಿ ಹಿಡಿಜಾಗಿ ಬಲಾತ್ಕಾರ ಮಾಡ್ಕೊಂಡಿದ್ದ. ಯಾಕಪ್ಪ ಅಂತ ಕೇಳಕ್ ಹೋದ್ರೆ ನನಗ ಬಡದು ಬಾಳೆಹಣ್ಣು ತುರ್ಕ್ಯಾನ ಅಂತ ಹೇಳಿ. ಯಾರ ಮಗನ? ಮಾತಾಡ್ಬೋದು ಬಾರೋ ನೀನ್ ಅವನ. ಯಾಕೆ ಏನಾಯ್ತು? ಮತ್ತೆ ಅಂದಾರ್ದಿರ್ತೈತೆ ಎಲ್ಲ ಹೇಳ್ಬೇಕಾ ನಾವು? ಅವ್ರಿಗೆ ಗೊತ್ತಾದ ನಿನ್ಗೆ ಗೊತ್ತಾಗಲ್ಲ. ನನಗೇನು ಅವ ಮತ್ತೊಂದು ಬಾಳೆಹಣ್ಣು ತಂದ ಅಂತ ನನಗೆ ಹೆದರಿಕೆ. ಮಾವ, ನೀ ಬಾಳ ಇಷ್ಟದಾಗತ್ತೆ. ಹಿಂಗಾಗಿ ಬಾಳೆಹಣ್ಣು ಸುದ್ದಿಗೆ ಹೋಗಲ್ಲ. ಅವ ಸುಲು ತುರ್ಕಿದ್ರೆ ಹಿಡಿಯೋದ ತುರ್ಕಿದವ. ಅವ್ನು ಹೇಳ್ತೀರಿ ಇನ್ ನಾನು ಸುಳ್ಳು ತುರ್ಕಪ್ಪ ಅಂತ. ಈ ಮತ್ತೆ ಹೋಗ್ಲೇ ಅದು ಹೋಗ್ಬಿಡಪ್ಪ. ಈ ಕಂಪ್ಲೇಂಟ್ ಏನ್ ಕೊಡವನ ಈಗ? ಹೇಳಿದ್ನಲ್ಲ, ಹಾಡು ಹಗಲು ನಡು ದೇವಸ್ಥಾನದಾಗ ನನ್ನ ಮಗಳು ಜಡಿ ಹಿಡಿಜಾಗಿ ಬಲಾತ್ಕಾರ ಮಾಡ್ಕೊಂತಿದ್ದ. ಯಾಕಪ್ಪ ಅಂತ ಕೇಳಕ್ ಹೋದ್ರೆ ನನಗೆ ಬಡದು ಬಾಳೆಹಣ್ಣು ತುರ್ಕ್ಯಾನ. ಹಿಂಗೋ ಕಂಪ್ಲೇಂಟ್ ಕೊಡು, ಪೊಲೀಸ್ ವಾಪಸ್ ನಿನ್ನ ಕಂಪ್ಲೇಂಟ್ ಕೊಡ್ತಾರ. ನಿನ್ನ ತಿಳಿತಾರೆ ಹಾಕೊಂಡು ಸಣ್ಣಕ್ಕೆ. ಯಾಕೆ ಬಾಳೆ ತುರ್ಕಿ ಅಂದ್ರೆ ಕೇಸ್ ಸ್ಟ್ರಾಂಗ್ ಆಗುತ್ತಲ್ಲ. ಕೇಸ್ ಸ್ಟ್ರಾಂಗ್ ಆಗ್ಬೇಕಂದ್ರೆ ರಕ್ತಪಾತ ಆಗಬೇಕು. ಬಿರಿಯಾನಿ ಮೈ ಮೇಲೆ ರಕ್ತ ಕಾಣಬೇಕು, ಅವಾಗ ಕೇಸ್ ಸ್ಟ್ರಾಂಗ್ ಆಗಬೇಕು. ಇಷ್ಟು ದಿವಸ ಎಲ್ಲಿದ್ಯೋ? ಹಿಂದೆ ಇದ್ದೆ. ಇಂಥ ಒಂದರ ಐಡಿಯಾ ಕೊಟ್ಟೆ ನೀ. ನಾನು ಮುಂದೆ
ಸುಮ್ಮನೆ ಕೂತು ಬಿಡಿದ್ವಿ. ಒಂದು ಸಣ್ಣ ಕಲ್ಲು ತಗೊಂಡು ಇದು ಅಡಿ ಮ್ಯಾಗ ಸಣ್ಣ ಹತ್ತು ತೆಗಿತು ನಾವು. ರಕ್ತ ಬರುತ್ತೆ, ಕೇಸ್ ಸ್ಟ್ರಾಂಗ್ ಆಗುತ್ತೆ. ಅದು ಏ ಒಂದ ಸಣ್ಣ ಕಲ್ಲಿಗೆ ಹೌದು. ಅಯ್ಯೋ ಒಂದು ದೊಡ್ಡ ಕಲ್ಲು ತಗೋ. ಒಂದು 25-30 ವರ್ಷ ಒಳ್ಳೆ ಚಾನ್ಸ್ ನನಗೆ ನೀವು ಹೇಳೋದು ಬಂತು ನನಗೆ. ಕಲ್ಲು ಏ ಬೇಡ ಕುಂದ್ರೆ ಸುಮ್ಮನೆ ಹೋಗೋಣ. ಮಾತಾಡಿ ಶೆಟ್ರ. ಏ ಬೇಡಲೇ ಶೆಟ್ರ. ಶೆಟ್ರ ಬೇಡ ಶೆಟ್ರ. ಹಂಗೆ ಬೇಡ. ಇಲ್ಲಿ ಬೀಳೋ ಬರ್ತಾ ಬೇರೆ ಏನಾದ್ರು ಬಿದ್ರೆ ನಮ್ದಿನ ಅಂಗೀಕಾಬಿನ ಏನು ಬೇರೆ ಇದ್ದಲ್ಲಿ ನಡಿ ಎಲ್ಲರೂ ಹೋಗಿ ಬಾವ ಏ ಹೋಗಿದ ಈ ಹೋಗ ಬಡಿತ್ ನೋಡ ಕೇಸ್ ಸ್ಟ್ರಾಂಗ್. ಇವತ್ತು ಹೋದ ಕೇಸ್ ಏನಿದ್ರೆ ಕೇಳೋದ್ರೆ ನೀವು ಶೆಟ್ರೆ, ಹುಡುಗಾಟಿಗೆಲ್ಲ ಒಳ್ಳೇದಲ್ಲ. ನಡೀರಿ ಈಗಲೇ ಬಲವಂತ ಮನೆಗೆ ಹೋಗೋಣ. ಅಂದ್ರ ಅವ್ರ ತಮ್ಮ ನನಗೆ ಅವಮಾನ ಮಾಡ್ಯಾನ, ಅಣ್ಣನ ಕಡೆ ಹೋಗಿ ಕೈ ಕಟ್ಕೊಂಡಿರ್ಬೇಕು. ಯಾಕ್ರಿ ನೀವು ಕೈ ಕಟ್ಕೊಂಡು ನಿಂತಿರ್ತೀರಾ? ಬಂದ್ರಲ್ಲ, ಅವರೇ ಬಂದ್ರು, ಮಾತಾಡೋಣ. ಯಾರು ಫೋನ್ ಹಚ್ಚಿದ್ರೆ ಅಲ್ಲ ಬಂದ್ರು, ಫೋನ್ ಹಚ್ಚಿದ್ರಿ ಇಲ್ಲ ರೇ, ಅವರೇ ಬರ್ತಾ ಇದ್ದಾರೆ. ಮಾತಾಡೋಣ ಅವ್ರ ಹತ್ರ. ಅದರಿಲ್ಲ ಗೌಡ. ವಿಚಾರ ಮಾಡ್ತಿದ್ರಲ್ಲ. ಏನಿಲ್ಲ ಬಲವಂತಪ್ಪನವರೇ, ಶೆಟ್ರು ಬಂದಿದ್ದಾರೆ, ಸ್ವಲ್ಪ ಮಾತಾಡ್ರಿ. ಓ ನಮಸ್ಕಾರ. ಮುಚ್ಚ ಬಾಯ್, ಈ ನಮಸ್ಕಾರ ಚಮತ್ಕಾರ ನಮ್ಗೆ ಬೇಕಾಗಿಲ್ಲ. ಏ ಬರುವಂತಪ್ಪ, ನಿಮ್ ತಮ್ಮ ರವಿ ನೀ ಊರಾಗ ಗುಳಿಗೆ ಬಿಟ್ಟಿಯಾನ ಹೇಳು. ಏನ್ ಮಾತಾಡ್ತೀರಿ ನೀವು? ಒಂದು ಅರ್ಥ ಆಗ್ತಿಲ್ಲ. ಹೆಂಗ ಅರ್ಥ ಆಗುತ್ತ ತಮಿಳ್ನಾಗ ಮಾತಾಡಕತ್ತೀನಿ ನೋಡ್ ನಾನು. ನೀ ನೋಡಿದ್ರ ಆ ಸಂಘ ಈ ಸಂಘ ಅಂತ ಊರಾಗ ರಾಜಕೀಯ ಮಾಡ್ಕೊಂಡಿರಿ. ನಮ್ಮ ಎದ್ರ ನಿಮ್ ತಮ್ಮ ನೋಡಿದ್ರ ನಾ 10 ಸಾಲಿ ಕಲ್ತೀನಿ 8 ಸಾಲಿ ಕಲ್ತೀನಿ ಅಂತ ಸಿಕ್ ಹುಡುಗಿಯಾರ ಜಡಿ ಜಕೊಂಡು ಹೊಂಟಾನ. ಹಿಂಗ ಹೊಂಟ್ರಿ ನಿಮ್ಮ ಅವ್ರು ಚಾಂಡ್ ಅಲ್ಲ ನನ್ನ ಮಕ್ಕಳ. ಮುಚ್ಚ ಬಾಯ್. ಇವತ್ತಾದ ಪ್ರಕರಣ ನನ್ನ ಪಿತ್ತನೆ ಎತ್ತಿಗೆ ರೀತಿ ನಿಮ್ಮಿಬ್ರು ಅಣ್ಣ ತಮ್ಮರನ್ನ ಏನು ಎಕ್ಸಾಮ್ ಹೊಡ್ಯಾಕ ಬರ್ತಾರ? ಹೇಳ್ರಿ, ನಿಂತಿರಲ್ಲ ನೋಡ್ಕೊಂತ. ಏನ್ರಿ ಗೌಡ್ರಿ, ಅವ್ರಿಗೆ ಹೇಳೋದು ಅರ್ಥ ಆಗ್ತಿಲ್ಲ. ಹೇಳಿ. ಬಲವಂತಪ್ಪನವರೇ, ನಾನು ಮತ್ತು ಶೆಟ್ರು ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ತಮ್ಮ ರವಿ ಶೆಟ್ರ ಮಗಳ ಜಡೆ ಹಿಡಿದು ಬಲಾತ್ಕಾರ ಮಾಡ್ಯಾನ. ಬಲಾತ್ಕಾರ ಎಲ್ಲಿ ಮಾಡಿದ್ರಿ? ಅಲ್ಲೇ ಮಾಡ್ಯಾನ. ಎಲ್ಲ ಹೇಳ್ತೀನಿ ನಿಮ್ಗೆ. ನಿಜ ನನ್ನ ತಮ್ಮ ಇಂಥ ಕೆಲಸ ಮಾಡಿದ ನಿಜನೋ ಅಥವಾ ನನ್ನ ಮೇಲೆ ಸೇಡ್ ಸಾಧಿಸೋದಕ್ಕಾಗಿ ರೀತಿ ಹೇಳ್ತಾರ? ಹೇಳಲ್ಲ. ಏನ್ ಮಾತಾಡ್ತೀವೋ ಬರುವಂತಪ್ಪ. ಈ ಊರಾಗ ನಾನು ನೀನು ಆ ಜನ್ಮ ಶತ್ರುಗಳು. ಹಂಗಂತ ನಿನ್ನ ಮೇಲೆ ಸೇಡ್ ಸಾಧಿಸೋದಕ್ಕೆ ನನ್ನ ಮಗಳ ಮುಂದೆ ಬಿಡ್ತೀನಿ. ಆತ ನಾ ಸುಳ್ಳು ಹೇಳ್ತಿಲ್ಲ, ಮಗಳ ವಿಷಯದಾಗ ಸುಳ್ಳು ಹೇಳ್ತೀನಿ. ನನ್ನ ಮೇಲೆ ನಂಬಿಕಿಲ್ಲ. ನನ್ನ ಸುಡು ಇವ ಎಲ್ಲಿ ಇವ ನಮ್ಮ ಮಳೆ ಇವ ಒಂದ್ ಕಡೆ ನಿಂದ್ರು. ಇವನು ಸುಳ್ಳು ಹೇಳ್ತಾನ, ನನ್ನಂಗ ಮಾತಾಡ್ತಾನ. ಇವನು ಸುಡು. ಇವ್ರು ನಮ್ಮೂರ್ ಗೌಡ್ರು. ನನ್ನನ್ನು ಸುಳ್ಳು. ನಿಮ್ಮನ್ನ ಯಾಕೆ ಸುಡ್ತಾರ್ರಿ? ಊರಾಗ ಧರ್ಮರಾಯ ಅಂತ ಬಿರುದು ನೋಡೋರು. ನಾಳೆ ಇವ್ರು ಸತ್ರ ಇವ್ರು ಗೋರಿ ಹೆಂಗ್ ಕಟ್ಟಬೇಕಂತ ಇವತ್ತ ಪಟ್ಟಿ ಎತ್ಕೊಂಡ್ ತಿರ್ಗಾಡತ್ತೀನಿ ನಾನು. ಇವ್ರ ಮಾತಿನ ಮೇಲೆ ನಂಬಿಕಿಲ್ಲ. ಹೇಳ್ರಿ, ಮೊದ್ಲಿಂದ ಹೇಳ್ರಿ ನೀವು. ಬಲವಂತಪ್ಪನವರೇ, ಬಲಾತ್ಕಾರ ಆಗಿದೆ ಬಿಟ್ಟಿದೆ ಅಂತ ನಮ್ಗಂತೂ ಗೊತ್ತಿಲ್ಲ. ಒಟ್ಟಲ್ಲಿ ನಾನು ಮತ್ತು ಶೆಟ್ರ ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ತಮ್ಮ ರವಿ ಶೆಟ್ರ ಮಗಳ ಜಡೆಯಲ್ಲಿ ಹಿಡಿದು ಎಳಿತಾ ಇದ್ದ. ಅದಕ್ಕೆ ಮತ್ತೆ ಏನೇನು ಹಿಡಿದು ಎಳೆಯಾಕತ್ತಿದ್ದೆ ಯಾರಿಗೆ ಗೊತ್ತು? ರವಿ ಎಂಥ ಕೆಲಸ ಮಾಡಿದಪ್ಪ. ಬಲವಂತಪ್ಪನವ ತಮ್ಮ ಇಂಥವ್ರಂತ ಜನ ನನ್ನೆಡೆ ಬೇಡ ಮಾಡಿ ತೋರಿಸುವಂತೆ ಮಾಡ್ಬಿಟ್ಟಿಯಲ್ಲಪ್ಪ. ನನ್ನ ತಮ್ಮ ವಿದ್ಯಾವಂತರಾಗಲಿ ಬುದ್ಧಿವಂತರಾಗಲಿ ಹಾಗೆ ಹೀಗಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿನ್ನ ಓದಿಸಿದಲ್ಲ. ಈ ರೀತಿ ನನ್ನ ಮುಖಕ್ಕೆ ಮಸಿ ಮಾಡಿದ್ದಕ್ಕಿಂತ 1 ನಿಮಿಷ ಕೊಟ್ಟಿದ್ರೆ ಚೆನ್ನಾಗಿತ್ತು. ಬೈದೋಣ ಅವ ಅಲ್ಲಿಂದ ಜಗಳ ತೆಗೆದು ಇವ ಇಲ್ಲಿಂದ ಬೈಯೋದು ಮುಗಿದೋತ್ ಇವ್ರ ಕೆಲಸ. ಇದು ಆಡೋನು ಬಾ ಕೆಡಸನು ಬಾ, ಇವು ಆಟ ಆಡಬೇಡ ನನ್ನ ಹತ್ರ. ಏನ ನಿಮ್ಮ ತಮ್ಮ ರವಿ ಎಲ್ಲೇ ಇದ್ರು ಬಂದು ನನ್ನ ಕಾಲು ಹಿಡಿದ ಕ್ಷಮೆ ಕೇಳಬೇಕು ಒಂದು, ಇಲ್ಲ ಜೇಲ್ ಕಂಬಿ ಎಣಿಸ್ಬೇಕು ಒಂದು. ಅಲ್ಲಿ ತನ ನಾನು ನೀರ ಕುಡಿದಿಲ್ಲ. ಅದು ಯಾರು ಕುಡಿಸಿದ್ರ? ಹೋಗ್ತೀರಿ ಮನೆಗೆ. ನೀವು ಹೇಳಿದ್ದೆ ಖರೆ ಆದ್ರೆ ಇವತ್ತು ನನ್ನ ತಮ್ಮನ ಜೀವಂತ ಸಮಾಧಿ ಮಾಡ್ತೀನಿ. ರವಿ ಸಿಟಿಗೆ ಹೋದ್ರು ಅವ್ರ ತಮ್ಮ ಏನ್ ಹೆಚ್ಚು ಕಡಿಮೆ ಮಾಡಿದ್ರೆ ಮುಂದೆ ಏನ್ ಗತಿ? ಹೇಳಿದ ಮಾಡ್ತೀನಿ ಅಂತ ಶೆಟ್ಟಿ ಬುದ್ಧಿಯಲ್ಲಿ ಇಟ್ಟಿದ್ದಾನಂತೀನಿ. ಬಹಳ ಖರ್ಚಾಗತ್ತಂತ ಬಲವಂತಪ್ಪು ಕೊಟ್ಟು ಚಲೋ ಮಾಡ್ದಿ. ರವಿ ಏನ್ ಕಳ್ಸಿ ಬರುವಂತಪ್ಪಗೆ ಹೇಳ್ಬಿಟ್ಟಿನಿ, ನಿಮ್ಮ ತಮ್ಮ ರವಿ ಬಂದು ನನ್ನ ಕಾಲದ ಕ್ಷಮೆ ಕೇಳಬೇಕು ಒಂದು, ಇಲ್ಲ ಜೈಲ್ ಕಂಬಿ ಎಣಿಸ್ಬೇಕು ಒಂದು ಅಂತಂದು. ಅವನನ್ನ ಜೈಲ್ ಕಳ್ಸಿ ನಿನ್ ಮಗಳನ್ನೆಲ್ಲ ಕಳಿಸ್ತೀನಿ. ಓ ಸೌತ್ ಆಫ್ರಿಕಾ ಅಲ್ಲಿ ಯಾರಿದ್ದಾರೆ? ನಮ್ಮ ಸ್ವಾದ್ರಳಿಯ
ಮೌಂಟೇನ್ ಶಿವಲಿಂಗ್ಸ್ಟನ್. ಯಾರು ನಮ್ಮ ಸ್ವಾದ್ರಳಿಯ ಮೌಂಟೇನ್ ಶಿವಲಿಂಗ್ಸ್ಟನ್. ಇದು ಯಾರು ನಮ್ಮ ಸ್ವಾದ್ರಳಿಯ ಮೌಂಟೇನ್ ಶಿವಲಿಂಗ್ಸ್ಟನ್. ಸಾದ್ರಳೆ ಯಾರವ ನಮ್ಮ ಸ್ವಾದ್ರಳಿಯ ಯಾರವ ಮೌಂಟೇನ್ ಯಾರಿ ಅವರು ನಮ್ಮ ಸ್ವಾದ್ರಳಿಯ ಅದೇ ಅವ್ರು ಅವ್ರು ಯಾರು ಅವರು ಟನ್ ಟನ್ ಅಲ್ಲ, ನಿಮ್ಮ ಮನೆಗೆ ಬೆಳೆದವ. ನಮ್ಮನೆಗೆ ಬೆಳೆದವ್ರು ಯಾರು ನಮ್ಮ ಕಡೆ ತಂಗಿ ಇದು ಯಾರಕ್ಕೆ ಹೆಸರು ಸುಂಜವ. ಸುಂಜವನು ಮಕ್ಕಳಿದ್ವಲ್ಲ ಅದ್ರೊಳಗೆ ಒಬ್ಬ ಮೌನ್ಯ. ಮೌನ ಶಿವ ಇಲ್ಲಿ ಮೌನ್ಯ ಶಿವ, ಅಲ್ಲಿ ಮೌಂಟೇನ್ ಶಿವಲಿಂಗ್ಸ್ಟನ್. ಅಲ್ಲಿ ಏನ್ ಮಾಡ್ತಾರೆ ಅವರು ದೊಡ್ಡ ಬಿಸ್ನೆಸ್ ರೀ. 7-8 ಫ್ಯಾಕ್ಟ್ರಿ ಅದಾವ. ಹಂದಿ ಲದ್ದಿ ಒಳಗೆ ಬಿಸ್ಕಿಟ್ ರೆಡಿ ಮಾಡ್ತಾರೆ. ದೊಡ್ಡ ಹೆಸರು ಮಾಡ್ಯಾನ. ಮೊನ್ನೆ ಒಂದು 10 ಪ್ಯಾಕೆಟ್ ಕೊಟ್ಟು ಕಳಿಸಿದ್ನಿ ನಿಮ್ಗೆ. ಚಲೋ ಅದಾವ ನೋಡ್ರಿ, ಬೆಳತಾನೆ ನೆನೆಂಟ್ರು ಕರಂ ಕುರುಮ್ ಅಂತಾವು. ಎಲ್ಲಿ ಇನ್ನೊಂದು 20 ಪ್ಯಾಕೆಟ್ ಆರ್ಡರ್ ಕೊಡ್ರಿ ಅಂದ್ರಲ್ಲ, ಎಲ್ಲಿವು ಅಲ್ಲಿವಾ? ಬೆಳಿಗ್ಗೆ 2 ಪ್ಯಾಕೆಟ್ ಬಂದೆ ಅದಕ್ಕೆ ಇಷ್ಟು ಸ್ಟ್ರಾಂಗ್ ಅದ್ರಿ ನೀವು. ನೀನು ನಾನು ಒಂದು ಪ್ಯಾಕೆಟ್ ತಿಂದಲ್ಲ ಮರ ಮಧ್ಯಾಹ್ನ ಮನ್ಯಾಗ ಇಟ್ಟಿದ್ರು ಅದನ್ನ ಪ್ಯಾಕ್ ಮಾಡಿ ಅದನ್ನ ಅವು ಬಿಸ್ಕೆಟ್ ಎದರ್ಲೇ ಆಗ್ಯಾವು, ಕಿಮ್ಮತ್ತಿಲ್ಲ ನಾವು. ಹಂಗೆ ಮಗನ ಹೇಳ್ತೀನಿ ರೀ, ನೋಡಕ್ಕೆ ಎಷ್ಟು ಚಂದ ಅದ. ನಾವ ಫೋಟೋದಾಗ 7 ಫೂಟ್ 6 ಇಂಚ್ ಅದ. ಫೋಟೋದಾಗ 7 ಫೂಟ್ 6 ಇಂಚ್ ಇದ್ದವಲ್ಲೋ ಬ್ಯಾನರ್ ಕಳ್ಸ ಅಲ್ಲಿಂದ ನಾವು ನೀವು ಯಾರು ಕಂಡ್ರು ಹಿಡಿಸೋದಿಲ್ಲ. ಅವು ಬ್ಯಾನರ್ ಕಳಿಸ್ಲಿ, ಫೋಟೋ ಕಳಿಸ್ಲಿ, ಅವ್ನ ಹೈಟ್ ಕಡಿಮೆ ಆಗತ್ತನ್ರಿ. ನೋಡಕ್ಕೆ ಎಷ್ಟು ಚಂದ ಅದಾನ, ಆದ್ರೆ ಸ್ವಲ್ಪ ಕರ್ಗದಾನ. ಬಿಡ್ರಿ ಅದು ನಾರ್ಮಲ್ ಅಂದ್ರ ಬರೀ ಈ ಬಿಸ್ಕಿಟ್ ತಿಂದು 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 ಬಿಸಿಲಾಗ ಕೆಲಸ ಮಾಡ್ತಾನ. ಹಿಂಗಾಗಿ ಕಲರ್ ಸುಟ್ಟು ಬಿಟ್ಟತಿ. ಏನ್ರಿ ಅದು ಅದು ಆ ಬಣ್ಣದ ಒಂದು ಬಿಟ್ರ ಭಾಳ ಚಂದ ಅದ, ಭಾಳ ಚಂದ ಅದ. ಇನ್ನೇನು ಹಿಂಗೆ ಮೇಳಗಣ್ಣದ ಅವ ಯಾರು ನೋಡ್ತಾನೋ, ಯಾರ ಜೊತೆ ಮಾತಾಡ್ತಾನ. ಒಂದು ಅಂದ್ರೆ ಬಿಸ್ಕಿಟ್ ಹಿಂಗೆ ಎಣಿಸ್ತಾನಲ್ಲ, ಎಣಿಸಿ ಹಿಂಗಾಗ್ಬಿಟ್ಟು ಅವ್ಕಂಡು ಅದೇನು ಚಸ್ಮಾ ಹಾಕಿದ್ರೆ ಮುಗಿತು. ಅದು ಒಂದು ಬಿಟ್ರ ಭಾಳ ಚಂದ ಅದ. ಇನ್ನು ಅದು ಮೂಗೈತಲ್ಲ ಹಿಂಗೆ ಕೂತತಿ. ಅವ ಸಣ್ಣ ಇದ್ದಾಗ ಯಾರ ಡಿಚ್ಚಿ ಹೊಡೆದಾರ. ಭಾಳ ಮಾತಾಡ್ತಿದ್ದವ, ಭಾಳ ಮಾತಾಡ್ತಿದ್ದ. ನೀನ್ ನೋಡಿದ್ರೆ ಗೊತ್ತಾಗುತ್ತೆ. ಅದು ಒಂದು ಬಿಟ್ರ ಭಾಳ ಚಂದ ಅದ. ಇನ್ನೇನ 4 ಹಲ್ಲು ಮುಂದದ. ಅವನ ಆಕಾರ ಕಲ್ಪನೆ ಬಂದಿರ್ಬೇಕಲ್ಲ ಹಿಂಗ ಇಂಥದ ಹುಡ್ಕೊಂಡು. ಅದು ಒಂದು ಬಿಟ್ರ ಎಲ್ಲಿ ನೀವು ಒಂದೊಂದು ಬಿಡಿದ್ರೆ ಎಲ್ಲ ಬಿಟ್ಬಿಟ್ರಿ ಅಂತ ಎಲ್ಲ ಕೆಟ್ಟೋಗಿ ಯಾವ್ದು ಸರಿ ಐತೆ ಕೈ ಕಾಲ ಸುತ್ತದ ಅವರು ಹಿಂಗದವ ಕೆಟ್ಟಿಲ್ರಿ, ಕೆಡಿಸ್ಯಾರ ಅವನ್ನ. ಅಂದ್ರ ಆ ಏರಿಯಾದಾಗ ಅವನ ಸ್ಮಾರ್ಟ್ ಅಂತ. ಹಂಗಂದ್ರೆ ಮಿಕ್ಕಿದವ್ರು ಹೆಂಗಿರ್ಬೋದು ವಿಚಾರ ಮಾಡ್ರಿ, ಹೌದಾ? ಅವ ಏನ್ರಿ ಡೀಸೆಲ್ ಕಾರ್ನೇ ಬಂದು ನನ್ನ ಮನೆ ಮುಂದೆ ಹೇಳ್ದ, ಮದುವೆ ಆಗ ನನ್ನ ಮಗಳಲ್ಲ, ಅವ್ರ ಅವನು ಒಪ್ಕೋತಾಳ. ಏನಾಯ್ತು ನೋಡ್ರ, ಮದುವೆ ಆಗ ನನ್ನ ಮಗಳಲ್ಲ, ಅವ್ರ ಅವನು ಒಪ್ಕೋತ. ನೀವು ಹ್ಞೂ ಅನ್ರಿ. ಇನ್ನೇ ಮಣ್ಣು ಯಾಕ ಗೌಡಪ್ಪ ನಿಂದು ಬೇರೆ ಮಾಡಿರ್ತಾನ ಶಕ್ತಿ ಏನಾದ್ರು ಎಲ್ಲದಕ್ಕೂ ಹೋಗ್ತಿಲ್ಲ ಮಗಳಲ್ರಿ ಅವನು ಹೋಗ್ತಾನ ಹೂ 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 ನೀವು ತಿಳಿದ ಮಾತಾಡೋ ಮರೆ. ನಾನು ಹೇಳ್ತೀನಿ, ನಮ್ಮ ಮಳೆ ಕೊಟ್ಟು ಮದುವೆ ಮಾಡಿ ನಾನು ಭಜನೆ ಮಾಡ್ಲಿ ಅಂದ್ರ ಅವ ಅಷ್ಟು ಚಂದ ಅದನ. ಅವನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ನೀನ್ ಅವ್ರಿಗೆ ಕೊಡ್ತೀನಿ ಅಂತೀನಿ. ನಿನ್ನ ಮಗಳು ರವಿ ಇಲ್ಲ ಅಂದ್ರ ಸಾಯ್ತೀನಿ ಅಂತ ಕುಂತಾಳಕಿ. ಏನ್ ಮಾಡ್ತೀನಿ ಇದನ್ನ ಹೇಳಕ್ ಬಂದೆ ನೀ. ಮತ್ತೆ ಎದಕ್ಕೆ ಬಂದಿನ ಆಕಿನ ಹೆದ್ರು ಓಡ್ ಬಂದಿನ ನಾನು ಹೇಳ್ದಂಗ್ ಮಾಡಿ ಬಗ್ಗೆ ಇರ್ತೈತಿ. ಹೆದರ್ಬೇಡ ಹೆದರ್ಬೇಡ ನೀವು ಕಣ್ಣು ಅಂದಾದ ತಿಂದಿಲ್ಲ ಬಿಸಿಟ್ ಅದಕ್ಕೆ Come on, ಶೆಟ್ಟಿ come on. ಸುರು ನೋಡ್ರಿ, 4 ಮಂದಿ ಮಾತಾಡ್ಕೊಂಡು ನಿಂತಿರ್ತೀವಿ, ಸಿಂಗಾರ ಆಗಿ ಬಂದು ಖಮ ಅದೇನು ಹೇಳುದು ಇಲ್ಲಿ ಬಂದು ಹೇಳು. ಅಲ್ಲಿ ಬಗ್ಗೆ ಹರಿಯಲ್ಲ ಇಲ್ಲ ಗೌಡ್ರದರಲ್ಲಿ ಎಲ್ಲಿ ನಾನು ಇಲ್ಲಿ ಹೇಳ್ತಿದ್ದಿಲ್ಲ. ನೀನು ಕಟ್ಕೊಂಡಕ್ಕೆ ಆದ್ರ ಗೌಡ್ರು ಇಟ್ಕೊಂಡಾಕಿ ಯಾರಂದ್ರು? ಅದೆಲ್ಲ ಹೇಳೋದು ಯಾರಂದ್ರಿ? ಪ್ರಾಣ ಸ್ನೇಹಿತರು ಅಂತ ಹೇಳಕತ್ತೀವಿ. ಏನ್ರ ಅಂದ್ಬಿಡ್ತೀರಲ್ರಿ ನೀವು? ಇಲ್ಲ, ಈ ಸದ್ಯಕ್ಕೆ ಅವ್ರನ್ನ ಬಿಟ್ಟು ಬಗ್ಗೆ ಹರಿಬೇಕಂದ್ರ ಬಾ, ಇಲ್ಲ ಇಟ್ಕೊಂಡು ಅವ್ರ ಜೊತೆ ನಾ ಹೋಗು. ಬೇಕಾಗಿಲ್ಲ ಕರ್ಕೊಂಡು ಹೇಳ್ತೇನೆ. ಗೌಡ್ರ, ನಾನು ಹೇಳ್ತೀನಿ ಕರೆಯಕತ್ತ
ಬೇಡ್ರಿ ನೀವಿರುವಾಗ ಸರಿಯಾಗಲ್ಲ ಅದು. ಇಷ್ಟು ಮಂದಿ ಬೇರೆ ಇದ್ದಾರೆ ಅಂತ. ನಾನು ಏನು ನಾಚಿಕೆ ಆಗುತ್ತೆ ಮಾಡೋದಕ್ಕೆ. ಯಪ್ಪ ನಿನ್ನ ಅಲ್ಲೋ ನಾನು ಕರೆಯಕತ್ತಾಳ. ನಿಮ್ಮನ್ನ ನಿಮ್ಮ ಹೆಂಡ್ರು ನಿಮ್ಮನ್ನ ಕರೀತಾರೆ, ಅದಕ್ಕೆ ನಾನೇನ್ ಮಾಡ್ಲಿ? ಹೋಗ್ರಿ. ಗೌಡ್ರು ಅಲ್ಲ ಹೋಗ್ಬರ್ಲೆ. ಹೋಗ್ರಿ. ನಿಮ್ಗೆ ಯಾಕೆ ಹೇಳಿದೆ ಅಂದ್ರ ನಿಮ್ ಎಲ್ಲಾ ಕೆಲಸ ಕಾರ್ಯಗಳನ್ನು ಬಿಟ್ಟು ನಾನು ಕೆಲ್ಸಕ್ಕೆ ಬಂದಿರಿ. ಹೇಳಿ ಹೋಗ್ಬೇಕಾಗಿದ್ದು ನನ್ನ ಧರ್ಮ. ಹೇಳಿಲ್ಲ ಅಂದ್ರೆ ಅಪರಾಧ ಆಗುತ್ತೆ, ಅಫೆನ್ಸ್ ಆಗುತ್ತೆ. ಹೌದಲ್ರಿ? ಅದಕ್ಕೆ ನಾ ಹೋಗಿ ಬರ್ತೀನಿ. ನಿಮ್ಗೆ ಬೇಜಾರಿಲ್ಲ ಬರಂಗಿದ್ರೆ ನೀವು ಬರ್ರಿ. ನಮ್ದೇನು ಕೋಆಪರೇಟಿವ್ ಸೊಸೈಟಿ ಇದ್ದ ನೋಡ್ಕೊಂತೀರ. ನಾ ಹೋಗಿ ಬರ್ಲೆ. ನಿಮ್ಗೇನು ಕೋಪ ಇಲ್ಲ? ಇಷ್ಟು ಮಾಡ ಮುಂದಿನ ನನಗೆ ಬಿಡುತ್ತೆ. ಎಷ್ಟು ಚಂದ ಬಗೆಹರಿಸಿದ್ರು ನಾನು ಹೇಳ್ತಿ. ನಾನು ಹೇಳ್ತಿ ಅಂತಾಳ, ಮುಂದಿಂದು ನನಗ ಬಿಡು ಅಂತಾಳ. ಏನ್ರಿ ಶೆಟ್ಟರದು? ಯಾವ ಮಂಗ್ಯನ ಮಗನಿಗೆ ಗೊತ್ತು? ಅವ್ರ ಹತ್ರ ಹೋದ ಮಂಗ್ಯನ ಮಗ ಯಾರು? ಯಾಕೋ ಡೈರೆಕ್ಟ್ ಹೇಳಕತ್ತೇನಿ. ನಾನು ಹೇಳ್ತಿ ಅಂತಾಳ, ಆ ಬಲವಂತಪ್ಪನ ತಮ್ಮ ರವಿಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡಿದ್ರೆ ಆವಾಗಲಿಂದ ನಾನು ಇದನ್ನೇ ಹೇಳ್ಬೇಕಂತ ಇದ್ದೆ. ಯಾವಾಗ ಗುಂಡ ದೊಡ್ಡದೊಂದು ಕಲ್ಲು ತಂದು ನನ್ನ ತಲೆ ಹೊಡೆದು ಅವನು ಜೇಲ್ನೇ ಕೂತಾಗ. ಶೆಟ್ರ, ಏನು ತಡ ಮಾಡೋದು ಬೇಡ, ಸೀದಾ ಬಲವಂತಪ್ಪನವ್ರ ಮನೆಗೆ ಹೋಗೋಣ. ಅಲ್ಲೆಲ್ಲ ವಿಚಾರ ನಾನು ಮಾತಾಡ್ತೇನೆ, ಆದ್ರೆ ನೀವು ಮಾತಾಡ್ಬಾರ್ದು. ತುಟಿ ಪಿಟಿಕ್ ಅನ್ಬಾರ್ದು, ಗಪ್ ಚುಪ್ಪಾಗಿರ್ಬೇಕಷ್ಟೇ. ಎಲ್ಲ ವಿಚಾರ ನೋಡ್ಕೊಳ್ತೀನಿ. ಬೇಕಾದಷ್ಟು ಬೇಗ ಹೊರಡೋಣ. ಏನ್ ಸಂಗವ, ಇತ್ತಿತ್ತಲಾಗಿ ನೀನು ನನ್ನನ್ನು ನೋಡವಲ್ಲಿ ಅಪ್ಪ. ನೀವೋ ಕರೆದಿಲ್ಲಪ್ಪ. ಬಂದ್ಬಿಡಲ್ಲ ತೋಟಕ್ಕೆ. ಅಲ್ಲೆಲ್ಲ ಬರಲ್ಲ. ಬರೇ ಕಲ್ಲು ಮುಳ್ಳು. ಇಲ್ಲ ಇಲ್ಲ, ಎಲ್ಲ ಸಾಫ್ ಮಾಡಿಸಿನಿ ನಾನು. ಮಂಚ ಹಾಕ್ಸಿನಿ, LED ಲೈಟ್ ಸ್ಟಿಕ್ ಮಾಡೀನಿ, ಬಿಸ್ಲೇರಿ ಕೇಸ್ ತರಿಸಿಟ್ಟಿನಿ. ಪಿಸ್ಸು ಅದೇ ನಮ್ಮ ಮೆಸ್ಸು. ಬಂದ್ಬಿಡು. ಎಷ್ಟು ದಿವಸ ಇದ್ರೂ ಕೂಡ ಇರ್ತೀಯ, ಬೇಜಾರಾಗಲ್ವಾ? ಬಿಡಪ್ಪು, ಬಂದ್ಬಿಡು. ಆದಷ್ಟು ಬೇಗ ಬಂದ್ಬಿಡಿ, ಕಾಯ್ತಾ ಇರ್ತೀನಿ. ಎಷ್ಟು ದಿವಸ ಇದ್ರೂ ಕೂಡ ಇರ್ತೀಯ, ಬೇಜಾರಾಗಲ್ವಾ? ನಿನಗ ಸಿಕ್ಕಿ ತಾಸಾಯ್ತು, ಹುಚ್ಚಿಡ್ದು ಹೋಗ್ತಾ ಇದೆ ನನಗೆ. ಅಂತಂದ್ರೆ ಇಷ್ಟು ವರ್ಷ ಇವ್ರು ಕೂಡ ಇದೆ ಅಂದ್ರೆ ಇವ್ನ ನಸೀಬ್ ಚಲೋ ಐತಿ. ಇಲ್ಲ ಕಟ್ಕೊಂಡ ಮೇಲೆ ಹಿಂಗಾಗಿದ್ದು ನಾನು. ಯಾವಾಗಲೂ ಡೈವರ್ಸ್ ಕೊಟ್ಟು ಹೋಗ್ಬೇಕಾಗಿತ್ತು. ಬಿಟ್ಟು ಬಿಡು. ನಮ್ಮ ಜೊತೆ ಇದ್ದವ್ರು ನಮ್ಮನ್ನು ಕೇಳಿ ಬಿಟ್ಟು ಹೋಗ್ಯಾರ, ಅವರಷ್ಟಿಗೆ ಬಿಟ್ಟು ಹೋಗ್ಯಾರೆ. ನಮ್ಮಲ್ಲೆಲ್ಲದ ಸುಖ ಅಲ್ಲಿ ಏನ್ ಸಿಕ್ಕುತ್ತೋ ಬಿಟ್ಬಿಡು, ಬಂದ್ಬಿಡು. ನೋಡ್ರಿ ನಾನು ಕರ್ಕೊಂಡ್ ಬಿಟ್ಟು ಹೋಗಿ ನೀನ್ ಎಲ್ಲಕ್ಕೆ ಗೌಡಪ್ಪ ಕೈ ಹಚ್ಚಿದೆ. ಯಾಕ ಬಿಟ್ಬಿಡು, ಬಂದ್ಬಿಡು ಅಂತ. ನಾ ಏನ್ ಹಗರ ಹೇಳ್ಮಗ್ಲೇನು? ಮಹಿಳಾ ಸಂಘಕ್ಕೆ ಆರಿಸಿ ಬಂದಿನಿ. ಮೀಟಿಂಗ್ ಕಟಿಂಗ್ ಫಿಟ್ಟಿಂಗ್ ಇರ್ತಾವ ನಾನು. ಮನ್ಯಾಗ ಮಗಳು ಒಬ್ಬಾಕಿ ಅದಾಳ. ನಾನು ನೋಡ್ಕೊತೀನಿ, ಹೋಗು. ಹೋದ್ ಕೂಡಲೇ ನಂತ ಮುಂದಿಡು. ಶೆಟ್ಟಿ ತಲೆಗಿರ್ಲಿ ಅಂತ ನಮ್ ಕೈಗೆ ಒಂದು ಒಳ್ಳೆ ಕಾರ್ಯ ಆಗತ್ತೆ. ನಮ್ಗಾರ ಏನ್ ಬೇಕು? ಮದ್ವೆ ಆಗ್ಬೇಕು.